ತಮಿಳುನಾಡಿನಲ್ಲಿ ಚುನಾವಣೆಯ ಕಾವು ದಿನೇ ದಿನೇ ಏರತೊಡಗಿದೆ. 2026ರ ಎಲೆಕ್ಷನ್ ಅಖಾಡಕ್ಕೆ ಇವತ್ತೇ ಎಂಟ್ರಿ ಕೊಟ್ಟಿರೋ ಪ್ರಧಾನಿ ಮೋದಿ ದ್ರಾವಿಡ ನಾಡಿನಲ್ಲಿ ಸಾಕ್ಷಾತ್ ಶಿವನ ಮೊರೆ ಹೋಗಿದ್ದಾರೆ. ಡಿಎಂಕೆ ವಿರುದ್ಧ ಚೋಳಂಪುರಂ ಚಕ್ರವ್ಯೂಹ ಹೆಣೆದೇ ಬಿಟ್ರೆ ಹಾಗಾದ್ರೆ ಪ್ರಧಾನಿ ಮೋದಿ ದ್ರಾವಿಡ ನಾಡಲ್ಲಿ ಓಂ ನಮಃ ಶಿವಾಯ ಎಂದ ನಮೋ. ಡಿಎಂಕೆ ವಿರುದ್ಧ ಹೆಣೆದೇ ಬಿಟ್ರ ಚೋಳಪುರಂ ಚಕ್ರವ್ಯೂಹ. ರಾಜೇಂದ್ರ ಚೋಳನ್ ನಿರ್ಮಿಸಿದ ದೇವಸ್ಥಾನಕ್ಕೆ ನಮೋ ಭೇಟಿ. ಭೇಟಿ ಮೂಲಕವೇ ಚುನಾವಣಾ ಕಹಳೆ ಊದಿದ್ರ ಮೋದಿ. ಬಿಳಿ ಅಂಗಿ ಬಿಳಿ ಪಂಚೆ ಶಲ್ಯ ಧರಿಸಿ ತಮಿಳುನಾಡಿನ ಚೋಳಪುರಂ ದೇವಾಲಯಕ್ಕೆ ಭೇಟಿ ನೀಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಕಂಡಿದ್ದು ಹೀಗೆ. ಇದೇ ಐತಿಹಾಸಿಕ ರಾಜೇಂದ್ರ ಚೋಳನ್ ದೇವಾಲಯದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ದಾರೆ. ರಾಜೇಂದ್ರ ಚೋಳನ್ ನಿರ್ಮಿಸಿದ 11ನೇ ಶತಮಾನದ ಶಿವ ದೇವಾಲಯವು ರಾಜವಂಶದ ವಾಸ್ತುಶಿಲ್ಪ ಮತ್ತು ಮಿಲಿಟರಿ ಪರಾಕ್ರಮದ ಸ್ಮಾರಕ ಸಂಕೇತವಾಗಿದೆ. ಪ್ರಧಾನಿ ಮೋದಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಈ ವೇಳೆ ಇಳೆಯ ರಾಜ ಅವರ ಸಂಗೀತ ಅವರ ಶಿವನಾಮ ಸ್ಮರಣೆ ನೆರೆದಿದ್ದವರನ್ನ ರೋಮಾಂಚನಗೊಳಿಸಿತ್ತು. ಬಿಜೆಪಿ ಬೇರೂರಲು ಸವಾಲಾಗಿರುವ ತಮಿಳುನಾಡಿನಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಮೋದಿ ಶತಪ್ರಯತ್ನ ಮಾಡುತ್ತಿದ್ದಾರೆ. ಅದರ ಭಾಗವಾಗಿಯೇ ತಮಿಳರ ಹೆಮ್ಮೆ ಭಾವನೆ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ರಾಜೇಂದ್ರ ಚೋಳನ್ ಕಟ್ಟಿಸಿದ ಐತಿಹಾಸಿಕ ಗಂಗೈಕೊಂಡ ಚೋಳಪುರಂ ಬೃಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ. ದ್ರಾವಿಡ ನಾಡಲ್ಲಿ ಧಾರ್ಮಿಕ ರಾಜಕೀಯ ದಾಳ ಉರುಳಿಸಿರುವ ಪ್ರಧಾನಿ ಮೋದಿ ಅಲ್ಲಿನ ಸ್ಥಳೀಯ ದ್ರಾವಿಡ ಪಕ್ಷ ಡಿಎಂಕೆಗೆ ನೇರವಾಗಿಯೇ ಸವಾಲೆಸೆದಿದ್ದಾರೆ. ಇದೇ ಸಮಾವೇಶದಲ್ಲಿ ಅಬ್ಬರದ ಭಾಷಣ ಮಾಡಿದ ಪ್ರಧಾನಿ ಮೋದಿ ತಮಿಳುನಾಡು ಬೆಳೆದು ಬಂದ ಪರಂಪರೆಯನ್ನ ಹಾಡಿ ಹೊಗಳಿದ್ರು. ऑपरेशन सिंदूर का जय जयकार हो रहा था. ये पूरे देश में ऑपरेशन सिंदूर ने एक नई चेतना जगाई है, नया आत्मविश्वास पैदा किया है और दुनिया को भी भारत की शक्ति को स्वीकार करना पड़ रहा है. इस ऐतिहासिक मंदिर में 140 करोड़ भारतीयों के कल्याण और भारत की निरंतर प्रगति के लिए प्रार्थना की है. मेरी कामना है भगवान शिव का आशीर्वाद सबको मिले. नमः पार्वती पतये हर हर महादेव. ನಟ ವಿಜಯ್ ಟಿವಿಕೆ ಎಂಬ ಹೊಸ ಪಕ್ಷವನ್ನ ಸ್ಥಾಪಿಸುವ ಮೂಲಕ ತಮಿಳುನಾಡು ರಾಜಕೀಯ ರಂಗವನ್ನ ಮತ್ತಷ್ಟು ರಂಗೇರಿಸಿದ್ದಾರೆ. ವಿಜಯ್ ನೇಮ್ ಅಂಡ್ ಫೇಮ್ ಮುಂದೆ ಉಳಿದ ಪಕ್ಷಗಳು ಫುಲ್ ಡಲ್ ಹೊಡಿತಿದ್ದು, ಈಗ ಬಿಜೆಪಿ ಮೋದಿ ಮೂಲಕ ಮೈಲೇಜ್ ತೆಗೆದುಕೊಳ್ಳಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಒಂದೆಡೆ ವಿಜಯ್ ಮತ್ತೊಂದು ಬಿಜೆಪಿ ಪ್ಲಸ್ ಎಐಎಡಿಎಂಕೆ ಮೈತ್ರಿಯಿಂದ ಆಡಳಿತ ಪಕ್ಷ ಡಿಎಂಕೆ ದಿನೇ ದಿನೇ ಸವಾಲು ಕಠಿಣವಾಗುತ್ತಿದ್ದು 2026ರ ಚುನಾವಣಾ ಕಣ ಯುದ್ಧ ಕಣವಾಗುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.